ಥರ ನೋಡೋದೇ ಒಂಥರ ಚೆನ್ನಾಗಿರುತ್ತಲ್ಲ. ನೋಡಿಲಿ ನೋಡಿಲಿ ಜಂಪ್ ಕಚ್ಚು ಕರೆಕ್ಟ್ ಆಗಿದೆ ಕಚ್ಚು. ಜಂಪ್ ಮಾಡ್ಕೊಂತ ತುಂಬ ಚೆನ್ನಾಗಿ ಜಂಪ್. ನೀನು ನನ್ನ ಹತ್ರನೇ ಟಾರ್ಗೆಟ್ ಮಾಡ್ತಿದ್ದೀಯ ನಂಗೆ ಗೊತ್ತಾಯ್ತು. ಹುಷಾರು ಕಚ್ಬಿಡೋದು. ಜಂಪ್ ಕಚ್ಚು ಕರೆಕ್ಟ್ ಆಗಿದೆ ಕಚ್ಚು. ನಿಮ್ಮ ಅಭಿಮಾನಿ ಜಂಪ್ ಮಾಡ್ಕೊಂತ ನಂಗೆ ಗೊತ್ತು. ನೀನು ತುಂಬ ಚೆನ್ನಾಗಿ ಜಂಪ್ ಮಾಡ್ಕೊಂತ ಗೊತ್ತು. ನಾಯಿಗಿಂತ ತುಂಬಾ ಇಷ್ಟ. ನೀವು ಯಾವ್ದು ಕುಡಿಯೋದು ಇನ್ನೇ? ಯಾಕೋ ಈ ತರ ಮಾತಾಡ್ತಿದ್ಯಾ? ನೀರ್ ಹಾಕೊಂಡಂಗೆ ಕುಡಿದು ಬಿಟ್ಟವನೆ. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಎಲ್ಲಿದ್ದು ಅಲ್ಲೇ ಇದ್ದೀವಿ. ಇವಂತ ಎಲ್ಲ ಐಟಮ್ಸ್ ಅಲ್ಲಿ ಇಟ್ಟಿದ್ದೀವಿ. ತುಂಬ ನೆಂದೋಗ್ಬಿಟ್ಟೈತೆ. ಹೆಲ್ಮೆಟ್ಗಳೆಲ್ಲ ಇಟ್ಟಿದ್ದೀವಿ. ನಮ್ಮಲ್ಲಿಂದ ಹೆಲ್ಮೆಟ್ ಇಲ್ದಿರೋನೋ ಹೋಯ್ತೀವಿ. ಯಾರು ತಪ್ಪಾಗಿ ಅನ್ಕೋಬೇಡಿ. ಮತ್ತು ನಿಮ್ಮದು ಪ್ಲಾನ್ ಸರಿಯಾಗೈತ್ಯಾ? ನಾನು ಗಾಡಿ ಎತ್ತಕೊಂಡ್ಬಿಡ್ತೀನಿ ಅಂತ ಫಸ್ಟೇ ಬಂದು ಕುತ್ಕೊಬಿಟ್ಟವನು ತಳ್ಳ. ಇದು ನಾನೇ ತಾನೇ ಬಿಟ್ಟಿದ್ದು. ಫಸ್ಟ್ ಮಾರ್ಕ್ ಮಾಡಿದ್ವಿ ಮಾಡ್ತಿದ್ಯಾ ಅವನು ಗಾಡಿಗೆ ಪಂಪ್ ಹೊಡಿತಾನೆ. ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ. ಅದರಿಂದ ನಾವು ಹೆಲ್ಮೆಟ್ ಹಾಕಿಲ್ಲ. ಇವಾಗ ಸವನದುರ್ಗ ಕ್ಲೋಸ್ ಮಾಡಿದಾರಂತೆ. ಯಾಕೆ ಅಂತ ವ್ಯಕ್ತಿ 5 ತಿಂಗಳು ಮುಂಚೆ ಹೋಗಿ ಕೆಳಗೆ ಬಿದ್ದು ಸತ್ತೋಗ್ಬಿಟ್ನಂತೆ. ಹುಡ್ಕೋದಕ್ಕೆ 1 ವಾರ ಆಯ್ತಂತೆ. 10 ಲಕ್ಷ ಆಯ್ತಂತೆ. ನನಗೆ ಕೇಳಿ ಶಾಕ್ ಆಗೋಯ್ತು. ಅಂಗಡಿಯವ್ರು ಇವಾಗ ಜಸ್ಟ್ ಹೇಳಿದ್ದು, ನೀವು ಹೋಗಿ ಏನು ಮಾಡ್ತೀರಾ, ಬೇಡ ಬಿಡಿ ಅಂತಂದರು. ಅದಕ್ಕೆಲ್ಲ ಇಷ್ಟು ದೂರ ಬಂದಿದ್ದು ಅಂದಾಗ ಅವ್ರು ಪಾರ್ಕ್ ಇರುತ್ತೆ, ಅಲ್ಲಿ ಪಾರ್ಕ್ಗೆ ಹೋಗ್ಬೋದು ಅಂತಂದಿದ್ದಾರೆ. ಸೊ ಅದರಿಂದ ಇವಾಗ ಅಲ್ಲಿ ದೇವಸ್ಥಾನ ಒಂದಿದೆ, ಮತ್ತು ಪಾರ್ಕಿಗೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀವಿ. ನೋಡಿ ವ್ಯೂ ಹೆಂಗಿದೆ. ರೋಡ್ ಮಾತ್ರ ಬೆಂಕಿ ಚಳಿ. ನಾ ಇದುವರೆಗೆ ಎಷ್ಟೋ ರೈಡ್ ಮಾಡಿದ್ದೀನಿ, ಆದರೆ ಇಂಥ ಫೀಲ್ ಇದೆ ಫಸ್ಟ್ ಟೈಮು. ಆದರೂ ಟ್ರಾವೆಲಿಂಗ್ನಲ್ಲಿ ಒಂದೊಂದು ದಿನ ಒಂದೊಂದು ಟ್ರಾವೆಲ್ ಒಂದೊಂದು ಥರ ಇರುತ್ತೆ. ಮಳೆ ಬರುವ ಕಾರಣದಿಂದಾಗಿ ನನ್ನ ಗೋಪುರ ನನಗೆ ತುಂಬ ಇಂಪಾರ್ಟೆಂಟ್. ಅದರಿಂದ ನಾನು ಇವಾಗ ಗೋಪುರನ ಎತ್ತಿರುವಂಥ ಸಮಯ. ಸೊ ಇದೇ ನೋಡಿ ಸವನದುರ್ಗ. ವಾವ್ ವ್ಯೂ. ಮೇಲಂತೂ ಹೋದರೆ ಸಖತ್ ಮಿಸ್ಟ್ ಇರುತ್ತೆ ಈ ಟೈಮಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ. ಸವನದುರ್ಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಬಂದ್ವಿ ಈಗ ಎಂಟ್ರಿ. ಓಪನ್ ಮಾಡ್ಬೋದು ಅಂತ ಕೇಳಿದ್ರೆ ಇನ್ನೊಂದು ವಾರದಲ್ಲಿ ಅಥವಾ 2 ವಾರದಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಅವ್ರು ಹೇಳಿದ್ದು ನಾನು ಹೇಳ್ತಿದ್ದೀನಿ, ಆ ಟೈಮಲ್ಲಿ ಓಪನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ ಆರ್.ಎಫ್, ಮತ್ತೆ ಸಿಗೋಣ. ಬಾಯ್ ಬಾಯ್. ನನ್ನ ಹತ್ರ ಮೈಕ್ ಇದ್ರೆ ಇರೋ ಕಾರಣದಿಂದಾಗಿ ಹಿಂಗೆ ಬಡ್ಕೊತಿದ್ದೀನಿ, ಬಿಟ್ಟರೆ ಸುಮ್ಮನೆ ಎಲ್ಲ ಬಡ್ಕೊಳ್ಳಲ್ಲ ನಾನು. ಅಲ್ಲಿ ನೋಡಿ ಪ್ಲೇಸ್ ಹೆಂಗಿದೆ. ದಟ್ ಈಸ್ ಕಾಲ್ಡ್ ಸವನದುರ್ಗ. ಇಲ್ಲೆಲ್ಲ ನಿಲ್ಸ್ಬಾರ್ದು, ನಿಧಾನಕ್ಕೆ ಹೋಗಂಗೆ. ನಿಮಗೆ ಕಾಣ್ತಿದೆ ಕ್ಲಿಯರಾಗಿ ಗೋಪುರನಲ್ಲಿ. ಸೊ ನೋಡಿ ಈ ರೇಂಜ್ಗೆ ಐತೆ. ಇವಾಗ ಟೈಮ್ ಎಷ್ಟು ಅಂದರೆ 11 ಗಂಟೆ ಆಗ್ತಿದೆ ಈಗ. ಬಿಟ್ಬಿಟ್ಟಿದ್ದೀನಿ ಇವಾಗ. ನೋಡಿದ್ರಲ್ಲ ವ್ಯೂ ಹೆಂಗಿದೆ. ಬಟ್ ಇವಾಗ ಅಲ್ಲಿ ಬಿಡೋದಿಲ್ಲ. ಟೈಮ್ 11 ಗಂಟೆ ಆಯಿತು. ಬಟ್ ವೆದರ್ ನೋಡಿ ಹೆಂಗಿದೆ. 6 ಗಂಟೆ. ಈವನ್ ಐ ಕಾಂಟ್ ಎಕ್ಸ್ಪೆಕ್ಟ್. ಹಾಯ್. ಫೈನಲಿ ನಾವು ಇಲ್ಲಿ ಬಂದಿದ್ದೀವಿ. ಇದೇ ದೇವಸ್ಥಾನ. ಇಲ್ಲಿ ನೋಡಿ ಬೆಟ್ಟನ. ಇಲ್ಲಿಂದ ಬಿದ್ದು ಸತ್ತವನಂದರೆ ನೋಡಿ ನಿಮಗೆ ಅರ್ಥ ಆಗ್ಬೋದು ಇದು ಎಷ್ಟು ದೊಡ್ಡ ಸವನದುರ್ಗ ಬೆಟ್ಟ ಅಂತ. ಹಂಗಾಗಿದೆ. ಅಜಯ್ ಸೋಪ್ ಬೇಕಾ? ಸೋಪ್ ಬೇಕಾ ಶಾಂಪು ಬೇಕಾ? ಹಂಗೆ ಬಾ. ನನ್ನ ಮುಖ ಯಾವ ರೇಂಜ್ಗಿದೆ ನನಗಂತೂ ಗೊತ್ತಿಲ್ಲ. ಬಟ್ ಈ ರೇಂಜಲ್ಲಿ ನಾನಿದ್ದೀನಿ. ನನ್ನ ಶರ್ಟ್ ನೋಡಿ ಫುಲ್ಲು ನೆಂದೋಗ್ಬಿಟ್ಟು. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ತುಂಬ ಕುತೂಹಲ. ಅಲ್ಲಿ ನೋಡಿ ಫಾಲ್ಸು. 1 2 3 4 5 6 7 8 9 10 11 12 13 ಟೈಮ್ 13 ಫಾಲ್ಸ್ ಯಾರು ನೋಡ್ತಾರಾ? ಬಟ್ ನಾವು ನೋಡ್ತಾ ಇದ್ದೀವಿ. ಸವನದುರ್ಗ ಇನ್ನು 450 ಮೀಟ್ರ್ ಇದೆಯಾ. ಸೊ ನೋಡಿ ಇದೇ ಪ್ಲೇಸು. ಆಲ್ಮೋಸ್ಟ್ ನಾವು ಬಂದಾಯಿತು. ಅಲ್ಲಿ ನೋಡಿ ಮಿಸ್ಟ್ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಈ ಕಾರಣದಿಂದನೇ ಮೇಲೆ ಬಿಟ್ಟಿಲ್ಲ. ಅಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಜಾರುತ್ತೆ ಅಂತ. ಅದರಿಂದ ಬಿಟ್ಟಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ ನಾವು ಸುಳ್ಳು ಹೇಳಿಲ್ಲ. ಸವನದುರ್ಗ ಆ್ಯಂಡ್ ಬೀಡರ್ಗೆಟೆ ಟ್ರೆಕ್ಕಿಂಗ್ ಇಸ್ ಟೆಂಪರರಿ ಕ್ಲೋಸ್ ಡ್ಯೂ ಟು ಅನ್ಫಾರ್ಚುನೇಟ್ ಸರ್ಕಮ್ಸ್ಟೆನ್ಸ್ ಪ್ರಾವಿಷನ್ ಫಾರ್ ಟೆಕ್ನಿಕ್ಸ್ ಮೆಡ್ಸೂನ್. ಅಂದರೆ ಸವನದುರ್ಗ ಮತ್ತು ಬೀದರಘಟ್ಟಿನ ಸಾರಿನ ಕಾರಣಾಂತರಗಳಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಶೀಘ್ರದಲ್ಲಿ ಚಾರಣಕ್ಕೆ ಅವಕಾಶ ಕಲ್ಪಿಸಲಾಗುವುದು ಅಂತ ಬರ್ತಿದ್ದಾರೆ. ಅಣ್ಣ ನಮಸ್ಕಾರ ಅಣ್ಣ. ಏನು ಮಾಡಲ್ಲ, ಅಲ್ಲಿ ಹಾಲು ಕೊಡ್ತಾಯಿದೆ ಅದಕ್ಕೆ.
ಹಂಗಂತಂದರೆ ಈಗ ಪ್ರೆಸೆಂಟು ನಾನು ಹೇಳಿದ್ನಲ್ಲ ಸಿಚುವೇಶನು, ಅದರಿಂದ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ಇಲ್ಲಿ ಜೋರು ಮಳೆ ಇರೋ ಕಾರಣದಿಂದಾಗಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ದೇವಸ್ಥಾನ ನೋಡ್ಬಿಟ್ಟು ಮತ್ತೆ ಹಂಗೆ ವಾಪಸ್ ಹೋಗ್ತೀನಿ, ಬೇರೆ ದಾರಿ ಇಲ್ಲ. ಇಷ್ಟು ದೂರ ಬಂದಿದ್ದೀವಿ, ಮಳೆ ಅಂತೂ ಸಖತ್ ಜಾಸ್ತಿ ಆಗ್ಬಿಟ್ಟೈತೆ. ಯಾಕಪ್ಪ ಬಂದಿದ್ದು ಸಿಗಾಕೊಂಡಿದ್ವಿ ಅಂತ ಅನಿಸ್ತಾ ಇಲ್ಲ. ಎಕ್ಸ್ಪೀರಿಯೆನ್ಸು ಬೆಟ್ಟಕ್ಕೆ ಹೋಗೋಂಥ ದಾರಿ ಹಿಂಗೆ ಅನಿಸುತ್ತೆ, ಅದಕ್ಕೆ ಇಲ್ಲಿ ಹಾಕಿಟ್ಟಿರ್ತಾರೆ. ಇವಾಗೆ ನದಿನಲ್ಲಿ ಧುಮುಕಿ ಈಚೆ ಬಂದಂಗೆ ಅವನೇ ನೋಡಿ ನೀರು. ಇದೇ ನೋಡಿ ದೇವಸ್ಥಾನ ಎಲ್ಲ ತೋರಿಸುವಷ್ಟು ಸಿಚುವೇಶನ್ ಆ ಥರ ಇಲ್ಲ. ಮಳೆ ಕೂಡ ನಾವು ತಪ್ಕೊಬಿಡೋಣ ನಾಯಿನ ಚಳಿ ಆಗ್ತೈತೆ ಅದಕ್ಕೆ. ಹಾಂ ಕೊಡ್ತ್ಬಿಟ್ರೆ ಅದ್ರಾ ಹಂಗೋಗಿ ಕತ್ಲೆ ಕತ್ಲೆ ಮಳೆ ಜೋರಾಗಿ ಅಪ್ಪಟ ಇದ್ರೂ ಅದ್ರ ಮೇಲೆ ಅಂತ ಅದು ಜಾಸ್ತಿದ್ರು ಎಷ್ಟೋ ಜನ ಬಿದ್ದೋಗೋದು. ಇವಾಗ ಜಾಸ್ತಿ ಜಾರುತ್ತಲ್ಲ ಮೇಲೆ, ಜಾಸ್ತಿ ಆಯ್ತಲ್ಲ ಎಲ್ಲ ಕಾಚು ಕಟ್ಟಿರ್ತದೆ, ನಾವು ಚಾಚು ಕಟ್ಟಿರ್ತದೆ ನೀರು ಬಂದು ಅದ್ರ ಮೇಲೆ ಕಾಲಕ್ಕೆ ಬಿಡ್ತಾಯ್ತ ಜೀವ ಹೋಯ್ತೈತೆ. ನಾನು ಅನ್ಕೊಂಡೆ ಬೆಟ್ಟ ಮಳೆ ಕಾರಣದಿಂದ ಕ್ಲೋಸ್ ಮಾಡಿದ್ದಾರೆ ಅಂತ, ಬಟ್ ಇಲ್ಲಿ ನಿಜ ಗೊತ್ತಾದ್ಮೇಲೆ ನನ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಹೇಳೋ ರೀತಿ ಒಬ್ಬ ಸತ್ತಿರುವಂಥದ್ದು ನಮಗೆ ಎಲ್ಲ ಗೊತ್ತಿದೆ, ಆದರೆ ಈ ಕಾರಣ ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ. ಸತ್ತಿರುವ ವ್ಯಕ್ತಿ ಹಾಗೂ ತನ್ನ ಗೆಳೆಯ ಇಬ್ಬರು ಬೆಟ್ಟ ಹತ್ತಿರಬೇಕಾದ್ರೆ ತನ್ನ ಗೆಳೆಯ ಕಾಲ್ಜಾರಿ ಬಿದ್ದು ಸತ್ತಿದ್ದಾನೆ ಅಂತ ಹೇಳಿದ್ರು. ಅದೇ ರೀತಿ ಸಂಜೆ ಹೊತ್ತು ಬೆಂಗಳೂರಿಂದ ಇಬ್ರು ಕಪಲ್ಸ್ ಬಂದಿದ್ರಂತೆ. ಆ ಕಪಲ್ಸ್ ಅವ್ರ ಮನೇಲಿ ರಿಜೆಕ್ಟ್ ಮಾಡಿರೋ ಕಾರಣದಿಂದ ಇಬ್ರು ವಿಷ ಕುಡಿದು ಇಲ್ಲೇ ಸತ್ತಿದಾರಂತೆ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಏನು ಅಂತಂದ್ರೆ, ಒಬ್ಬ ಮಹಿಳೆ ಈ ಬೆಟ್ಟ ಹತ್ತಿರಬೇಕಾದ್ರೆ ಇದು ಬೆಟ್ಟ ಇಳಿಜಾರಾಗಿರೋದ್ರಿಂದ ಕಾಲ್ಜಾರಿ ಕೆಳಗೆ ಬಿದ್ದಿದ್ದಾರೆ. ಆದ್ರೆ ಅವರ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ದಿರ ಅವರ ಮುಟ್ಟಿಗೆ ಗಾಯ ಆಗಿ ತಪ್ಪಿಸ್ಕೊಂಡಿದ್ದಾರೆ ಅಂತ. ಈ ಅಜ್ಜಿ ಹೇಳ್ತಿರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ನಡೆದಿರುವಂತ ಘಟನೆ ಈ ಅಜ್ಜಿ ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಸಾವನದುರ್ಗ ಬೆಟ್ಟ ಯಾವಾಗ ಓಪನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ನೀವು ಹೋಗಂಗಿದ್ರೆ ಇದೆಲ್ಲ ನೆನಪಲ್ಲಿ ಇಟ್ಕೊಂಡು ಹುಷಾರಾಗಿ ಹೋಗಿ ಅಂತಾನೆ ಈ ಮೆಸೇಜ್ ನಿಮ್ಗೆ. ಸಾವನದುರ್ಗವು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇದು ಏಷ್ಯಾ ಖಂಡದ ವಿಶಿಷ್ಟವಾದ ಏಕಶಿಲಾ ಬೆಟ್ಟ ಎಂಬ ಖ್ಯಾತಿ ಪಡೆದಿದೆ. ಇಲ್ಲಿ ಮಡಿಕೆಗಳಲ್ಲಿ ಹೆಣವನ್ನು ಹೂಳುವ ಪದ್ಧತಿ ಇತ್ತು. ಸಾವನದುರ್ಗವು ಸ್ಥಳೀಯವಾಗಿ ಕರಿಗುಡ್ಡ, ಬಿಳಿಬೆಟ್ಟ ಎಂಬ 2 ಹೆಸರು ಹೊಂದಿರುವ ಬೆಟ್ಟಗಳಿಂದ ರೂಪುಗೊಂಡಿದೆ. ಸಮುದ್ರ ಮಟ್ಟದಿಂದ 1226 ಮೀಟರ್ ಎತ್ತರದಲ್ಲಿದೆ. ಇದರ ಇತಿಹಾಸವು ಕ್ರಿಸ್ತಶಕ 1340ರಿಂದ ಶುರುವಾಗುತ್ತೆ. ಹೊಯ್ಸಳರ ಕಾಲದಲ್ಲಿ ಇದನ್ನು ಸಾವಂಡಿ ಎಂದು ಕರೆಯಲಾಗುತ್ತಿತ್ತು. ಮಾಗಡಿಯ ದೊರೆಯಾಗಿದ್ದ ಅಚ್ಯುತರಾಯನ ಮಂಡಲಾಧಿಪತಿಯಾಗಿದ್ದ ಸಾವಂತರಾಯನಿಂದ ಈ ಸ್ಥಳವು ಸಾವಂತದುರ್ಗ ಎಂದಾಗಿತ್ತು. ಕ್ರಿಸ್ತಶಕ 1638ರಲ್ಲಿ ಕೆಂಪೇಗೌಡ ತನ್ನ ರಾಜಧಾನಿಯನ್ನು ಬೆಂಗಳೂರಿನಿಂದ ಮಾಗಡಿಗೆ ಸ್ಥಳಾಂತರಿಸಿದ ನಂತರ ಮಾಗಡಿ ಹಾಗೂ ಸಾವನದುರ್ಗವನ್ನು ಬಲಪಡಿಸಿದ. ಸಾವನದುರ್ಗವು ಕ್ರಿಸ್ತಶಕ 1728ರ ತನಕ ಇಮ್ಮಡಿ ಕೆಂಪೇಗೌಡರ ವಂಶಜರ ಅಧೀನವಾಗಿದೆ. ನಂತರ ಮೈಸೂರಿನ ದಳವಾಯು ದೇವರಾಯ ಸಾವನದುರ್ಗವನ್ನು ವಶಪಡಿಸಿಕೊಂಡನು. ಮೈಸೂರು ಸಂಸ್ಥಾನದ ರಾಜರಿಂದ ಹೈದರ್ ಅಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನ್ ಮಾಗಡಿ ಹಾಗೂ ಸಾವನದುರ್ಗವನ್ನು ವಶಪಡಿಸಿಕೊಂಡರು. ಟಿಪ್ಪು ಸುಲ್ತಾನನು ತಪ್ಪು ಮಾಡಿದವರನ್ನು ನ್ಯಾಯಸ್ಥಳದಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆಯ ತೀರ್ಮಾನ ಮಾಡಿ ತಪ್ಪು ಮಾಡಿದವರನ್ನು ಸಾವನದುರ್ಗ ಬೆಟ್ಟದಿಂದ ತಳ್ಳಿ ಸಾಯಿಸುತ್ತಿದ್ದರು. ಹಾಗಾಗಿ ಈ ಬೆಟ್ಟಕ್ಕೆ ಸಾವಿನ ದುರ್ಗ ಎಂಬ ಹೆಸರು ಬಂದಿತ್ತು. ಕ್ರಿಸ್ತಶಕ 1791ರಲ್ಲಿ ಮಾಗಡಿ ಸಾವನದುರ್ಗ ಬ್ರಿಟಿಷರ ವಶವಾಗಿತ್ತು. ಕ್ರಿಸ್ತಶಕ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿತು. ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಹತನಾದನು. ಅನಂತರ ಬ್ರಿಟಿಷರು ಮೈಸೂರು ಸಂಸ್ಥಾನಕ್ಕೆ ಆಳ್ವಿಕೆ ಬಿಟ್ಟುಕೊಟ್ಟರು. ಮೈಸೂರು ಸಂಸ್ಥಾನದ ಒಡೆಯರುಗಳು ಸ್ವಾತಂತ್ರ್ಯದ ನಂತರವರೆಗೂ ಮೈಸೂರು ಭಾಗವಾಗಿ ಮಾಗಡಿ ಮತ್ತು ಸಾವನದುರ್ಗವನ್ನು ಆಳಿದರು. ಇದು ನನ್ನ ಇತಿಹಾಸ ಹೇಳುವ ಮೊಟ್ಟ ಮೊದಲನೇ ಪ್ರಯತ್ನ. ಹೇಗಿತ್ತು ಅನ್ನೋದು ಕಮೆಂಟ್ನಲ್ಲಿ ತಿಳಿಸಿ. ಸಾವಿನ ದುರ್ಗ ಎಂಬ ಹೆಸರು ಪಡೆದ ಈ ಬೆಟ್ಟ ಈಗಲೂ ಕೂಡ ಸಾವುಗಳನ್ನು ಸಂಭವಿಸುತ್ತಲೇ ಇದೆ. ಕಾರಣದಿಂದಲೇ ಈ ಬೆಟ್ಟವನ್ನು ಹತ್ತುವುದು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಪದವಿ ಅಂದರೆ ಎಷ್ಟೇ ಓದಿರೋವಾಗಲಿ ಎಂಥದೇ ಇರಲಿ ಅದನ್ನ ಇಲ್ಲೇ ಬಿಟ್ಟು ಇಲ್ಲೇ ಬಿಟ್ಟು ನಿಮ್ಮ ಸಾಮಾನ್ಯ ಭಕ್ತನಾಗಿ ನಿಮ್ ಗಾಂಚರಿ ಅಹಂಕಾರ ಎಲ್ಲ ಬಿಟ್ಟು ಒಳಗೆ ಬನ್ನಿ ಅಂತ, ಎಲ್ಲ ಬಿಟ್ಟು ಒಳಗೆ ಬನ್ನಿ ಅಂತ, ಸಾಮಾನ್ಯ ಪ್ರಜೆಯಾಗಿ ಭಕ್ತನಾಗಿ ಬನ್ನಿ ಅಂತ ಹಾಗಂತ ಅದೇ ಒಳಗೆ ಹೋಗ್ಬೇಕಂದ್ರೆ ಸ್ಪೆಷಲ್ ವಿಸಿಟ್ಗೆ 50 ರೂಪಾಯಿ ಕೊಡ್ಬೇಕು. ಬಟ್ ಇವಾಗ ಕ್ರೌಡ್ ಇಲ್ದಿರೋ ಕಾರಣ ಫ್ರೀಯಾಗಿ ಹೋಗ್ಬಿಡ್ತೀನಿ ನಾನು. ಸೊ ಕ್ರೌಡ್ ಇದ್ದರೆ 50 ರೂಪಾಯಿ. ಇದೆಲ್ಲ ಬರೀ ಮಾತು ಬರೀ ಮಾತು ಒಳಗೆ ಹೋದ್ರೆ 50 ರೂಪಾಯಿ ಕೇಳ್ತಾರೆ, 50 ರೂಪಾಯಿ ಕೇಳ್ತಾರೆ ಸ್ಪೆಷಲ್ ವಿಸಿಟ್ಗೆ. ಏನು ಕೊಡ್ಬೇಕಾ? ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿಂದ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್. ಕೋಚ್ ಎಷ್ಟು ಅಂತ